ಹಲೋ ಫ್ರೆಂಡ್ಸ್, ದೃಷ್ಟಿ ಬುಟ್ಟಲ್ಲಿ ಬುಧವಾರದಲ್ಲಿ ಏನಾಗುತ್ತೆ ಅಂತ ಹೇಳಿ ಒಂದು ವಿಡಿಯೋ ನೋಡೋಣ. ಅದಕ್ಕೂ ಮುಂಚೆ ವಿಡಿಯೋ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋಗೊಂದು ತಪ್ಪದೆ ಲೈಕ್ ಕೊಡಿ ಫ್ರೆಂಡ್ಸ್. ಮೊದಲಿಗೆ ಅಲ್ಲಮ್ಮ ಇಷ್ಟು ಅಂದನ ಇಷ್ಟು ದಿನದವರೆಗೂ ಹೇಗೆ ಮುಚ್ಚಿಟ್ಕೊಂಡಿದ್ದೆ ಅಂತ ಹೇಳಿ ಕೇಳ್ತಾರೆ. ಪಾಪ ದೃಷ್ಟಿ ಏನು ಗೊತ್ತಾಗ್ತೇನೆ ಅವ್ರ ಅಮ್ಮನ ನೋಡ್ತಾ ಇರ್ತಾಳೆ. ಆಗ ಇದಕ್ಕೆಲ್ಲ ಕಾರಣ ನಾನೇ ಅಮ್ಮೋರೆ, ನಾನೇ ನನ್ನ ಮಗಳು ಇಷ್ಟು ಸುಂದರವಾಗಿದ್ದರೂ ಕೂಡ ಅವಳ ಮುಖಕ್ಕೆ ಮಸಿ ಹೊಳ್ದ್ಬಿಟ್ಟೆ, ಅವಳ ಜೀವನನ ಹಾಳು ಮಾಡಿಬಿಟ್ಟೆ ಅಂತ ಹೇಳ್ತಾಳೆ. ಅಯ್ಯೋ ಅಮ್ಮ, ನೀನು ಹಾಗೆಲ್ಲ ಮಾತಾಡಬೇಡಮ್ಮ, ನೀನು ಮಾಡಿದ್ದು ನಾನು ಒಳ್ಳೇದಕ್ಕಲ್ವಾ ಅಂತ ಹೇಳಿದಾಗ, ಅಲ್ಲಮ್ಮ ಆದರೂ ಕೂಡ ನಾನು ನಿನ್ನ ಜೀವನನೇ ನರ್ಕ ಮಾಡಿಬಿಟ್ಟೆ ಅಲ್ವಾ ಅಂತ ಹೇಳ್ತಾರೆ. ಚೆನ್ನಮ್ಮ, ನೀನೇನು ಬೇಜಾರು ಮಾಡ್ಕೋಬೇಡ. ಹೆತ್ತ ತಾಯಿ ಯಾವಾಗಲೂ ಏನೇ ಮಾಡಿದ್ರು ಕೂಡ ಮಕ್ಕಳು ಒಳ್ಳೇದಕ್ಕೋಸ್ಕರನೇ ಮಾಡೋದು. ನೀನು ಅಷ್ಟೇ, ನಿನ್ನ ಮಕ್ಕಳು ರಕ್ಷಣೆ ಮಾಡೋದಕ್ಕೆ ನೀನು ಹೀಗೆ ಮಾಡಿದ್ಯಾ, ಇದರಲ್ಲಿ ಏನೂ ತಪ್ಪಿಲ್ಲ ಅಷ್ಟೇ ಬಿಡು ಅಂತ ಹೇಳ್ತಾರೆ. ಹೌದೌದು, ಎಲ್ಲ ತಾಯಂದರು ಕೂಡ ತಾವು ಹೆತ್ತ ಮಕ್ಕಳಿಗೆ ಒಳ್ಳೇದು ಮಾಡ್ತಾರೆ, ಆದರೆ ನೀನು ಮಾತ್ರ ದತ್ತು ತಗೊಂಡಿರೋ ಈ ದತ್ತಂಗೆ ಸಹಾಯ ಮಾಡ್ತಾ ಇದೆಯಾ ಅಂತ ಹೇಳ್ತಾ ಇರ್ತಾಳೆ. ನೋಡಿ, ಇವಾಗ ಅಮ್ಮ ಮಗಳು ಇಬ್ಬರು ಕೂಡ ಹತ್ತು ಕರೆದಿದ್ದು ಸಾಕು, ಇನ್ನು ಮುಂದೆ ನೀವು ಖುಷಿಯಾಗಿರಬೇಕು, ಕಣ್ಣೀರೆಲ್ಲ ಬೇಡ ಅಂತ ಹೇಳ್ತಾರೆ. ಸರಿ ಆಯಿತು ಅಂತ ಹೇಳಿದಾಗ, ಅಯ್ಯೋ ನೋಡಿಲಿ ಮಾತಾಡಬೇಕಾಗಿರೋ ವಿಚಾರನೇ ಬಿಟ್ಟು ಮುಂದುವರಿತಾ ಇದ್ದೀವಿ. ಇವತ್ತು ಇನ್ನು ಮುಂದೆ ದೃಷ್ಟಿ ಮತ್ತು ದತ್ತನ ಜೀವನದಲ್ಲಿ ಒಳ್ಳೆ ದಾರಿ ಸಾಗಬೇಕು ಅಂತ ಹೇಳಿದ್ರೆ ಇವತ್ತೇ ಅವರಿಬ್ಬರಿಗೂ ಕೂಡ ಪ್ರಥಮ ಶಾಸ್ತ್ರ ಆಗಬೇಕು ಅಂತ ಹೇಳ್ತಾರೆ. ಆಗ ದೃಷ್ಟಿ ನಗ್ತಾ ಇರ್ತಾಳೆ. ಅದನ್ನ ನೋಡಿ ದತ್ತ ಕೂಡ ನಗ್ತಾ ಇರ್ತಾನೆ. ಏನು ಇಷ್ಟು ಬೇಕನಾ, ಹಾಗಿದ್ಮೇಲೆ ನಾವು ಒಂದು ಒಳ್ಳೆ ಮುಹೂರ್ತನ ಇಡಿಸ್ಬಿಡೋದೆ ಅಂತ ಹೇಳಿ ಶರಾವತಿ ಗಂಡ ಹೇಳ್ತಾರೆ. ಆಗ ನಾನಾಗಲೇ ಇರಿಸ್ಬಿಟ್ಟೆ ಅಂತ ಹೇಳ್ತಾರೆ. ಅಮ್ಮ ಇಷ್ಟೆಲ್ಲ ಮಾಡಿದ್ದಾಳ, ಆದರೆ ನನಗೊಂದು ಸಣ್ಣ ಕ್ಲೂ ಕೂಡ ಕೊಟ್ಟಿಲ್ವಲ್ಲ ಅಂತ ಹೇಳಿ ಶರಾವತಿ ಕೋಪ ಮಾಡ್ಕೋತಾ ಇರ್ತಾಳೆ. ದೊಡ್ಡಮ್ಮರು ಫುಲ್ ಫಾಸ್ಟು ಅಂತ ಹೇಳಿ ಸೈಲೆಂಟ್ ಅನ್ಕೋತಾ ಇರ್ತಾನೆ. ಸರಿ ಆಯಿತು, ಇನ್ನೇನು ಮತ್ತೆ ಈ ಮನೆಯಲ್ಲಿ ಆದಷ್ಟು ಬೇಗ ಜಾತ್ರೆ ಮಾಡಿಬಿಡೋಣ. ಜಾತ್ರೆ ಅಲ್ಲ, ನಾಮಕರಣ ನನಗಂತೂ ಬಿಡಪ್ಪ. ಏಯ್ ನಿನಗೆಲ್ಲ ಕಣೋ, ದೃಷ್ಟಿ ಮತ್ತು ದತ್ತಂಗುಟ್ಟೋ ಮಕ್ಕಳಿಗೆ ಅಂತ ಹೇಳಿದಾಗ, ಓ ಹಂಗ, ಸರಿ ಆಯಿತು, ಹಂಗಿದ್ರೆ ಭರ್ಜರಿ ಹಬ್ಬ ಜೋರಾಗೆ ನಡೀಲಿ ಅಂತ ಹೇಳ್ತಾರೆ. ಸರಿ ಆಯಿತು, ಇವತ್ತೇ ನಿಮ್ಮಿಬ್ಬರಿಗೂ ಕೂಡ ಮೊದಲನೇ ರಾತ್ರಿ ಆಗುತ್ತೆ. ನೀವಿಬ್ಬರು ಕೂಡ ಸಿದ್ಧಾಗಿ ಈ ಮನೆ ಗಂಡು ಮಕ್ಕಳೆಲ್ಲ ದತ್ತಂಗೆ ತಯಾರಿ ಮಾಡಿ, ಹಾಗೆ ರೂಮ್ನು ಕೂಡ ಡೆಕೋರೇಟ್ ಮಾಡಿ, ಈ ಮನೆ ಹೆಣ್ಮಕ್ಳೆಲ್ಲ ದೃಷ್ಟಿನ ತಯಾರು ಮಾಡಿ ತುಂಬ ಚೆನ್ನಾಗಿ ಕಾಣಬೇಕು ಅಂತ ಹೇಳಿದಾಗ, ಸರಿ ಆಯಿತು ಅಮ್ಮ ಅಂತ ಹೇಳ್ತಾಳೆ. ಇವ್ರು 3 ಜನ ಕೂಡ ಕೋಪ ಮಾಡ್ಕೋತಾ ಇರ್ತಾರೆ. ದೃಷ್ಟಿ ನೋಡು, ಇವತ್ತಿಂದ 9 ತಿಂಗಳಿಗೆ ನಮ್ಮ ಮನೆಯಲ್ಲಿ ತೊಟ್ಲು ಕಟ್ಟಬೇಕು ಆಯಿತಾ ಅಂತ ಹೇಳಿದಾಗ, ಸರಿ ಅಂತ ಹೇಳಿ ಅವಳು ನಾಚ್ಕೋತಾ ಇರ್ತಾಳೆ. ಹಾಗೆ ಅಲ್ಲಿಂದ ಹೊರಟ್ಬಿಡ್ತಾಳೆ. ಈ ಕಡೆ ನೋಡಿದ್ರೆ ದತ್ತ ಕೂಡ, ಏಯ್ ಸೈಡಿಗೆ ಬಾರೋ ಅಂತ ಹೇಳ್ತಾನೆ. ಅಲ್ಲ ದತ್ತಬ್ಬ ಏನು ಹೇಳಲೇ ಇಲ್ಲ ಅಂತ ಹೇಳಿದಾಗ, ಏನು ಹೇಳ್ತಾನೋ ಈ ವಿಚಾರದಲ್ಲಿ ಅಂತ ಹೇಳಿ ಮನೆಯವರೆಲ್ಲರೂ ಹೇಳ್ತಾರೆ. ಸರಿ ಆಯಿತು, ನೀವೆಲ್ಲರೂ ಹೋಗಿ ಬೇಗ ತಯಾರಿ ಮಾಡ್ಕೊಳ್ಳಿ ಅಂತ ಹೇಳಿ ಅವರಮ್ಮ ಕಳಿಸ್ತಾರೆ. ಈ ಕಡೆ ನೋಡಿದ್ರೆ ಪಾಪ ರೂಪ ತುಂಬಾ ಬೇಜಾರು ಮಾಡ್ಕೋತಾ ಇರ್ತಾಳೆ. ಪಾಪ ಚೆನ್ನಿ ಅಲ್ಲಿ ದೃಷ್ಟಿ ಬಣ್ಣ ಎಲ್ಲ ಬಯಲಾಗ್ಬಿಡ್ತು, ಅವಳು ಜೀವನನೇ ಹಾಳಾಗೋಗುತ್ತೆ ಅಂತ ಅಳ್ತಾ ಇದ್ಲು. ಅಲ್ಲಿಗೆ ಹೋಗಿದ್ದಾಳೆ. ಏನು ದೃಷ್ಟಿ ಬಣ್ಣ ಬಯಲಾಯ್ತಾ? ಹೌದು, ಅವನು ಯಾವನೋ ಇದನ್ನಲ್ಲ ಕರೀಮು, ಅವನು ಅವಳ ಬಣ್ಣ ನಿಜವಾದ ರೂಪ ಇದಲ್ಲ ಅಂತ ಹೇಳಿ ಮನೆಯವರೆಲ್ಲರ ಮುಂದೆನೂ ತೋರಿಸ್ಬಿಟ್ಟಮ್ಮ. ಅದಕ್ಕೆ ಪುಟ್ಟಿ ಪಾಪ ದೃಷ್ಟಿನ ಮನೆಯವರೆಲ್ಲರೂ ಬಾಯಿಗೆ ಬಂದಂಗೆಲ್ಲ ಬೈದ್ಬಿಟ್ರು, ಅವಳ ಜೀವನ ಹಾಳಾಗೋಗುತ್ತೆ ಅಂತ ಹೇಳಿ ಚೆನ್ನಿ ತುಂಬಾ ಬೇಜಾರು ಮಾಡ್ಕೊಂಡಿದ್ಲು. ಅವ್ರ ಮನೆಗೆ ಹೋಗಿದ್ದಾಳೆ ಅಂತ ಹೇಳಿದಾಗ, ದೃಷ್ಟಿ ಎಲ್ಲಿದ್ದಾಳೆ? ಅವ್ರ ಮನೆಗೆ ಹೋಗಿದ್ದಾಳೆ, ಏನಾಗುತ್ತೋ ಏನೋ ಅಂತ ನೋಡೋದಕ್ಕೇ ಚೆನ್ನಿ ಹೋಗಿರೋದು ಅಂತ ಹೇಳಿದಾಗ, ನಾನು ಚೆನ್ನಾಗಿದ್ದಾಗಂತೂ ದೃಷ್ಟಿಗೆ ಯಾವುದು ಒಳ್ಳೇದು ಮಾಡಲಿಲ್ಲ, ಆದರೆ ಈಗ ಯಾವುದು ಕೆಟ್ಟದಾಗಬಾರ್ದು ಅಂದರೆ ನನ್ನಿಂದನೇ ಎಲ್ಲ ಕೆಟ್ಟದಾಗ್ತಾ ಇದೆ ಅಂತ ಹೇಳ್ತಾ ಇದ್ದಾಳೆ. ಅಲ್ಲಮ್ಮ, ಆದರೆ ನನಗೆ ಒಂದು ಅರ್ಥ ಆಗ್ತಾ ಇಲ್ಲ, ಈ ದೃಷ್ಟಿ ಬಣ್ಣದ ವಿಚಾರನ ಅವನಿಗೆ ಯಾರು ಹೇಳಿದ್ದು ಅಂತ ಹೇಳಿದಾಗ ಇವಳು ನೆನಪಿಸ್ಕೋತಾ ಇರ್ತಾಳೆ. ನೀವೆಲ್ಲರೂ ಅಂದ್ಕೊಂಡಿರೋ ಥರ ದೃಷ್ಟಿ ಕಪ್ಪುಗೆಲ್ಲ ತುಂಬಾ ಸುಂದರವಾಗಿದ್ದಾಳೆ, ಹಾಲಿನ ಥರ ಬೆಳ್ಳಗಿದ್ದಾಳೆ, ಅವಳು ಬೇಕು ಅಂತಲೇ ಈ ರೀತಿಯಾಗಿ ಮಸಿ ಹಚ್ಕೊಂಡು ಬದುಕ್ತಾ ಇದ್ದಾಳೆ ಅನ್ನೋ ವಿಚಾರನ ಹೇಳ್ಬಿಟ್ಟಿರ್ತಾಳೆ. ಇದನ್ನು ಟಾರ್ಗೆಟ್ ಮಾಡಿಕೊಂಡು ಶರಾವತಿ ಮತ್ತು ಕರೀಮ್ ಇಬ್ಬರು ಕೂಡ ಅವಳ ಬಣ್ಣ ದತ್ತನ ಮುಂದೆನೇ ಬಯಲಾಗಬೇಕು ಅಂತ ಹೇಳಿ ಪ್ಲ್ಯಾನ್ ಮಾಡಿಬಿಟ್ಟಿರ್ತಾರೆ. ಇದನ್ನೆಲ್ಲ ನೆನಪಿಸ್ಕೊಂಡು ಬೇಜಾರು ಮಾಡ್ಕೋತಾ ಇರ್ತಾಳೆ. ನನ್ನಿಂದ ಇವತ್ತು ದೃಷ್ಟಿ ಜೀವನನೇ ಹಾಳಾಗೋಯ್ತು. ಪಾಪ ಅವಳು ಯಾವಾಗಲೂ ಕೂಡ ನನಗೆ ಒಳ್ಳೆಯದೇ ಮಾಡ್ತಾಯಿದ್ಲು, ಆದರೆ ಈಗ ಅವಳಿಗೆ ನನ್ನಿಂದನೇ ಕೆಟ್ಟದಾಯಿತು ಅಂತ ಹೇಳಿ ಅಂತ ಇರ್ತಾಳೆ. ದೃಷ್ಟಿ ಪುಟ್ಟ ಯಾರಿಗೂ ಯಾವತ್ತೂ ಕೆಟ್ಟದೇ ಮಾಡಿರಲಿಲ್ಲ, ಆದರೆ ಅವಳ ಜೀವನದಲ್ಲಿ ಯಾಕೆ ಇಷ್ಟೊಂದೆಲ್ಲ ಕೆಟ್ಟದಾಗುತ್ತೆ ಅಂತ ನನಗಂತೂ ಗೊತ್ತಾಗ್ತಾ ಇಲ್ಲ ಅಂತ ಹೇಳಿ ಮಾದೇವ ಹೇಳ್ತಾ ಇರ್ತಾನೆ. ಪುಟ್ಟ ನೀನೇನು ಬೇಜಾರು ಮಾಡ್ಕೋಬೇಡ, ಚೆನ್ನಾಗಿ ಹೋಗಿದ್ದಾಳಲ್ವಾ, ಅಲ್ಲಿ ಏನಾಗುತ್ತೆ ಅಂತ ನೋಡ್ತಾಳೆ, ತಗೋ ನೀನು ಊಟ ಮಾಡಮ್ಮ, ಹೊಟ್ಟೆ ಹಸಿಯುತ್ತೆ ಅಂತ ಹೇಳಿ ಕೊಡ್ತಾಳೆ. ಸರಿ ಆಯಿತು ಅಂತ ಹೇಳಿ ಅವಳು ಕೂಡ ಹಾಗೆ ಊಟ ಮಾಡ್ತಾ ಇರ್ತಾಳೆ. ಈ ಕಡೆ ದೃಷ್ಟಿನ ನೋಡಿ, ನೀವೆಲ್ಲರೂ ಕೂಡ ಬೇಗ ತಯಾರಾಗಿ, ಈ ಮನೆಯಲ್ಲಿ ಪುಟ್ಟ ಮಗು ಬರಬೇಕು ಆಯಿತಾ ಅಂತ ಹೇಳಿ ಕೇಳ್ತಾ ಇರ್ತಾರೆ. ಆಗ ದತ್ತ ಬಂದು, ಅಮ್ಮ ಇಷ್ಟು ಬೇಗ ಇದೆಲ್ಲ ಅಂತ ಹೇಳಿದಾಗ, ಅಮ್ಮ ದತ್ತಬಾಯಿಗೆ ಇದೆಲ್ಲ ಬೇಡವಂತೆ ಅಂತ ಹೇಳಿದಾಗ, ಏಯ್ ಸುಮ್ಮನೆ ಇರೋ, ನಾನೆಲ್ಲೋ ಹಾಗೆ ಹೇಳಿದೆ ಅಂತ ಹೇಳಿದಾಗ, ಯಾರು ಏನು ಮಾತಾಡಬೇಕಾಗಿಲ್ಲ, ಈ ಮನೆಯಲ್ಲಿ ಹಿರಿಯಳಾಗಿ ನಾನೇನು ಮಾಡಬೇಕು ಅನ್ನೋದು ನಂಗೆ ತುಂಬ ಚೆನ್ನಾಗಿ ಗೊತ್ತಿದೆ, ಎಲ್ಲರೂ ಹೋಗಿ ತಯಾರಿ ಮಾಡ್ಕೊಳ್ಳಿ ಅಂತ ಹೇಳ್ತಾರೆ. ಸರಿ ಆಯಿತು ಅಂತ ಹೇಳಿ ಎಲ್ಲರೂ ಕೂಡ ಅಲ್ಲಿಂದ ಹೋಗ್ತಾರೆ. ಶರಾವತಿಗೆ ನನಗೇನು ಮಾಡೋದಕ್ಕಾಗ್ತಾ ಇಲ್ವಲ್ಲ ಅಂತ ಹೇಳಿ ಕೋಪ ಮಾಡ್ಕೊಂಡು ಹಾಗೆ ಯೋಚನೆ ಮಾಡ್ತಾ ಕೂತಿರ್ತಾಳೆ. ಸಂಜೆ ಆಗಿರುತ್ತೆ. ಇವರು ಶಶಾಂಕ್ ಅವರು ಮತ್ತು ಸೈಲೆಂಟ್ ಇಬ್ಬರು ಸೇರಿಕೊಂಡು ರೂಮೆಲ್ಲ ರೆಡಿ ಮಾಡ್ತಾ ಇರ್ತಾರೆ.
ಆಗ ಸೈಲೆಂಟ್ ಮಂಚ ನೋಡಂತಡಿ ಹೇಗಿದೆ ಅಂತ ಹೇಳಿ ಸೂಪರಾಗಿದೆ. ಇವತ್ತು ಈ ರೂಮಿಗೆ, ಮಂಚಕ್ಕೆ, ಈ ಬೆಡ್ಡಿಗೆ ಎಲ್ಲ ಒಂದು ಕಳೆ ಬಂತು ಅಂತ ಹೇಳಿದಾಗ, ಸೈಲೆಂಟ್ ಸ್ವಲ್ಪ ಬಾಯಿ ಮುಚ್ಕೊಂಡು ಸುಮ್ಮನೆ ಇರ್ತೀಯಾ? ನೀನು ಹಾಗೆಲ್ಲ ಮಾಡಿದ್ರೆ ಡೆಕೋರೇಷನ್ ಎಲ್ಲ ಹಾಳಾಗಿ ಹೋಗ್ಬಿಡುತ್ತೆ. ಹೌದೌದು ಹಾಳಾಗುತ್ತೆ, ಸರಿ ನಾನು ಹಂಗೆಲ್ಲ ಮಾಡೋದಿಲ್ಲ. ಬಾವಾ ಬೇಗ ರೆಡಿ ಮಾಡಿಬಿಡಿ, ಅಲ್ಲಿ ದತ್ತ ಬಾಯಿ ಕಾಯ್ತಾ ಇರ್ತಾರೆ ಅನ್ಸುತ್ತೆ ಅಂತ ಹೇಳ್ತಾ ಇರ್ತಾರೆ. ಆಗ ಅಲ್ಲ ಬಾವಾ, ನಿಮಗೆ ಇಷ್ಟೊಂದು ಎಕ್ಸ್ಪೀರಿಯನ್ಸ್ ಇದೆ, ಆದರೂ ಯಾಕೆ ನೀವು ಒಂದೇ ಒಂದು ಮಗುನ ಮಾಡ್ಕೊಂಡಿದ್ದೀರಾ? ಸೈಲೆಂಟ್ ಸುಮ್ಮನೆ ಬಾಯಿ ಮುಚ್ಕೊಂಡಿರೋ ಅಂತ ಹೇಳಿದಾಗ, ಹೌದು ಸರಿ ಆಯಿತು ಬಿಡಿ. ಅದು ಸರಿ, ಪಾಪ ದೃಷ್ಟಿ ಜೀವನದಲ್ಲಿ ಇಷ್ಟು ದಿನದವರೆಗೂ ಅವಳು ಎಷ್ಟೊಂದೆಲ್ಲ ಕಷ್ಟಪಟ್ಟಳು. ತಾನು ರೂಪವತಿ ಅಂತ ಗೊತ್ತಿದ್ರು ಕೂಡ ಅದನ್ನು ಎಲ್ಲರ ಮುಂದೆನೂ ಹೇಳ್ಕೊಳ್ಳೋದಕ್ಕೆ ಅವಳಿಗೆ ಕಷ್ಟ ಆಗ್ತಿತ್ತು. ಮನೆಯವರೆಲ್ಲರಿಂದನೂ ಅವಳು ನರಕ ಅನುಭವಿಸ್ಬಿಟ್ಲು. ಸ್ವಂತ ಅಕ್ಕನಿಂದ, ಈ ಮನೆಯವರಿಂದ, ಗಂಡನಿಂದ ಎಷ್ಟೆಲ್ಲ ನೋವು ಅನುಭವಿಸಿದ್ರು ಕೂಡ ಎಲ್ರಿಗೂ ಒಳ್ಳೇದಾಗಲಿ ಅಂತ ಹೇಳಿ ಅವಳು ಎಷ್ಟು ತಾಳ್ಮೆಯಿಂದ ಇದ್ಲು. ಆದರೆ ಇಷ್ಟೆಲ್ಲ ಆಗ್ತಾಯಿದೆ ಅಲ್ವಾ, ಇನ್ನು ಮುಂದೆ ಆದರೂ ನನ್ನ ತಂಗಿಯವನ ಜೀವನದಲ್ಲಿ ಖುಷಿ ಅನ್ನೋದು ಬರಬೇಕು ಅಂತ ಹೇಳಿದಾಗ, ಸೈಲೆಂಟ್ ಈ ತುಂಬ ನಗೋರ ಮುಂದೆ ಅವ್ರ ಭಾವನೆಗಳಲ್ಲಿ ತುಂಬಾ ನೋವಿರುತ್ತೆ, ಎಮೋಷ್ನಲ್ ಆಗಿರ್ತಾರೆ ಅಂತ ಕೇಳಿದ್ದೆ ಕಣೋ. ಆದರೆ ನಿನ್ನ ನೋಡಿದ ಮೇಲೆ ಗೊತ್ತಾಯಿತು. ಅದೆಲ್ಲ ಸರಿ, ನಾನು ಅವ್ರ ಸಂತೋಷನ ನೋಡಬೇಕು ಅಂತ ಇದ್ದೀನಿ. ಸೈಲೆಂಟ್ ಅಂತ ಹೇಳಿದಾಗ, ಸುಮ್ಮನೆ ತಮಾಷೆಗೆ ಹೇಳಿದೆ, ಬನ್ನಿ ಬೇಗ ಹೋಗಿ ಕರ್ಕೊಂಡು ಬರೋಣ ಅವ್ರನ್ನ ಅಂತ ಹೇಳಿ ಕಳಿಸ್ತಾನೆ. ದತ್ತ ಬಂದು ರೂಮಲ್ಲಿ ಕೂತ್ಕೊಂಡಿರ್ತಾನೆ. ಆಹಾ ಎಷ್ಟು ಚೆನ್ನಾಗಿದೆ ರೂಮು. ಅದು ಸರಿ, ಹೆಂಡತಿ ಯಾಕಿನ್ನೂ ಬಂದೇ ಇಲ್ಲ, ಯಾಕೆ? ಯಾವಾಗಲೂ ಈ ಗಂಡಸ್ರೇ ಕಾಯಬೇಕು ಬಂದು ಹೆಂಗಸರು ಮುಂಚೆನೇ ಬಂದು ಕಾಯೋದಕ್ಕೆ ಏನಾಗುತ್ತೆ? ಮೊದಲು ಈ ಶಾಸ್ತ್ರ ಪದ್ಧತಿ ಅನ್ನೋದು ಇದೆಯಲ್ಲ, ಇದನ್ನೆಲ್ಲ ಮೊದಲು ಚೇಂಜ್ ಮಾಡಬೇಕು. ನನಗೆ ನನ್ನ ಹೆಂಡತಿ ನೋಡಿದೆ ಎಷ್ಟೊತ್ತಾಯಿತು ಅಂತ ಕಾಯೋದಕ್ಕೂ ಆಗ್ತಾಯಿಲ್ಲ ಅಂತ ಹೇಳ್ತಾ ಇರ್ತಾನೆ. ಅಷ್ಟರಲ್ಲಿ ನೋಡಿದ್ರೆ ಅಲ್ಲಿ ದೃಷ್ಟಿ ಬರ್ತಾಳೆ. ದೃಷ್ಟಿ ಬಂದ ತಕ್ಷಣ ಇವನು ಫುಲ್ ಖುಷಿಯಾಗಿರ್ತಾನೆ. ಅವಳು ನಿಧಾನವಾಗಿ ಹಾಲು ತೊಗೊಂಡು ಬಂದು ಕೊಟ್ಬಿಟ್ಟು, ತಗೊಳ್ಳಿ ಕುಡೀರಿ ಅಂತ ಹೇಳಿದಾಗ, ನೀನು ಕುಡಿ ದೃಷ್ಟಿ, ಇಲ್ಲ ನೀವೇ ಕುಡೀರಿ, ಇಲ್ಲ ನೀನು ಕುಡಿ ದೃಷ್ಟಿ, ನನ್ನ ಜೀವನದಲ್ಲಿ ಏನೇ ಒಳ್ಳೇದಾದರೂ ಮೊದಲು ನಿನಗಾಗಬೇಕು, ಹಾಗೆಲ್ಲ ಏನೂ ಇಲ್ಲ, ನೀವು ಮೊದಲು ಕುಡೀರಿ ಅಂತ ಹೇಳಿದಾಗ, ಸರಿ ಆಯಿತು ಅಂತ ಹೇಳಿ ಕುಡಿತಾ ಇರ್ತಾನೆ. ಯಾವಾಗಲೂ ಕೂಡ ಪ್ರಪಂಚದಲ್ಲಿ ಎಲ್ಲೇ ಗಂಡು ಎತ್ಕೊಂಡು ಬಂದರೂ ಕೂಡ ಹೆಂಡತಿ ಅನ್ನೋಳ ಮುಂದೆ ಸೋಲ್ಲೇಬೇಕಲ್ವಾ? ಸರಿ ಆಯಿತು, ನಿನ್ನ ಮುಂದೆ ಸೋಲೋದಕ್ಕೆ ನನಗೇನು ಬೇಜಾರಿಲ್ಲ, ಕೊಡು ಅಂತ ಹೇಳಿ ಆಲಿಸ್ಕೊಂಡು ಕುಡಿತಾನೆ. ಹಾಗೆ ಇಬ್ಬರು ಏನು ಮಾತಾಡದೆ ಸುಮ್ಮನೆ ಕೂತಿರ್ತಾರೆ. ದೃಷ್ಟಿ ಕೂಡ ಪಾಪ ಏನು ಮಾತಾಡದೆ ಸುಮ್ಮನೆ ಕೂತ್ಕೊಂಡಿರ್ತಾಳೆ. ಅಂತ ಹೇಳ್ತಾ ಇರ್ತಾಳೆ. ಆಗ ಏನು ಅಂತ ಹೇಳಿದಾಗ ಅವನು ಕೈ ಮುಟ್ತಾನೆ, ಇವಳು ಏನು ಮಾತಾಡದೆ ಸುಮ್ಮನೆ ಕೂತ್ಕೊಂಡಿರ್ತಾಳೆ. ಆಗ ಅವ್ನು ಮುದ್ದು ಕೊಡೋದಕ್ಕೆ ಅಂತ ಹೋಗ್ಬೇಕಿದ್ರೆ, ಅದು ಅಂತ ಹೇಳಿದಾಗ, ದೃಷ್ಟಿ ಮಾತಾಡಬೇಡ ಅಂತ ಹೇಳ್ತಾನೆ. ಸರಿ ಆಯಿತು ಅಂತ ಹೇಳಿ ಅವಳು ಕೂಡ ಹಾಗೆ ಸುಮ್ಮನೆ ಕೂತ್ಕೋತಾಳೆ. ಈ ಕಡೆ ಬೆಳಗಾಗ್ಬಿಟ್ಟಿರುತ್ತೆ. ದೃಷ್ಟಿ ಕೆಲಸ ಮಾಡ್ತಾ ಇರ್ತಾಳೆ. ಈ ಕಡೆ ಇವ್ರು ಬಂದ್ಬಿಟ್ಟು, ದತ್ತ ಇವನು ಈ ಮನೆಗೆ ಬಂದಿರೋ ಭಿಕಾರಿ ಥರ ಭಿಕ್ಷುಕ, ಇವನು ಇವತ್ತು ಈ ಮನೆಯಲ್ಲಿ ರಾಜನ್ ಥರ ಇದ್ದಾನೆ. ಈ ಮನೆಯಲ್ಲಿ ಹುಟ್ಟಿರೋ ಮಕ್ಕಳು ನಾವು ಭಿಕ್ಷುಕರ ಥರ ಅವನ್ನ ಹೇಳಿ ಕೇಳಿ ಬದುಕಬೇಕಾಗಿದ್ದೆ. ಪುಡಿ ರೌಡಿ ಅಂತ ಹೇಳಿದಾಗ, ರೌಡಿ ಅಂತ ಯಾರಿಗೆ ಹೇಳ್ತಾ ಇದೆಯಾ? ನನ್ನ ಗಂಡ ನಿಮ್ಮೆಲ್ಲರ ಮುಂದೆನೂ ರೌಡಿಸಮ್ ಬಿಟ್ಟು ಬದುಕಿ ತೋರಿಸ್ತಾನೆ ಅಂತ ಹೇಳ್ತಾಳೆ. ಅದಾದಮೇಲೆ ಅವ್ರ ಅಕ್ಕ ನೋಡೋದಕ್ಕೆ ಅಂತ ಹೇಳಿ ಬಂದಿರ್ತಾಳೆ. ಅಕ್ಕ ಯಾರಕ್ಕ ಇದೆಲ್ಲ ಮಾಡಿದ್ದು? ನನಗೂ ಯಾವುದೂ ಗೊತ್ತಾಗ್ತಾ ಇಲ್ಲ ದೃಷ್ಟಿ, ನನ್ನ ಕೆಲವ್ರ ಮೇಲೆ ಅನುಮಾನ ಇದೆ, ಸಾಕ್ಷಿ ಸಿಗಲಿ ಆಮೇಲೆ ಅದ್ರ ಬಗ್ಗೆ ಮಾತಾಡ್ತೀನಿ ಅಂತ ಹೇಳ್ತಾಳೆ. ದೃಷ್ಟಿ ನೀನು ಸ್ವಲ್ಪ ಹುಷಾರಾಗಿರು ದೃಷ್ಟಿ ಅಂತ ಹೇಳ್ತಾಳೆ. ಸರಿ ಆಯಿತು ಅಕ್ಕ, ನಾನು ಬರ್ತೀನಿ, ನೀನು ಹುಷಾರಾಗಿರು ಆಯಿತಾ ಅಂತ ಹೇಳಿದಾಗ, ದೃಷ್ಟಿ ದತ್ತ ಹುಷಾರು, ಚೆನ್ನಾಗಿ ನೋಡ್ಕೋ ಅಂತ ಹೇಳಿದಾಗ, ಯಾಕಕ್ಕ ಏನಾಯಿತು, ಯಾಕೆ ಹೀಗೆ ಹೇಳ್ತಾ ಇದೆಯಾ ಅಂತ ಹೇಳಿದಾಗ, ಹಾಗೆಲ್ಲ ಏನೂ ಇಲ್ಲ ದೃಷ್ಟಿ, ಇವತ್ತು ನನ್ನ ಮೇಲೆ ಮಾಡಿರೋ ಅಟ್ಯಾಕು ದತ್ತ ಮತ್ತು ನಿನ್ನ ಮೇಲೆ ಬರಬೇಕಾಗಿತ್ತು, ಆದರೆ ನಾನು ಇದಕ್ಕೆ ಸಿಕ್ಬಿದ್ದಿರೋದು, ಇನ್ನು ಮುಂದೆ ನೀವಿಬ್ಬರು ಹುಷಾರಾಗಿರಿ ಅಂತ ಹೇಳ್ತಾಳೆ. ದೃಷ್ಟಿಗೆ ತುಂಬಾ ಶಾಕ್ ಆಗಿಬಿಡುತ್ತೆ. ಇದಿಷ್ಟು ಬುಧವಾರದ ವಿಡಿಯೋ.